ನೀವೇನು ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡೇ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ರಶ್ಮಿ ಅವರೇ. ಎಷ್ಟೋ ಜನ ಮಕ್ಕಳಿಗೆ ಮಲ್ತಾಯಂದರು ತೊಂದರೆ ಕೊಟ್ಟಿರೋದನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನು ಕೆಲವು ಮಕ್ಕಳನ್ನ ಆಚೆ ಹಾಕಿರೋದು ನೋಡಿದ್ದೀನಿ. ಇನ್ನು ಕೆಲವರಂತೂ ಜೊತೆಲಿ ಇಟ್ಕೊಂಡು ಹಿಂಸೆ ಕೊಡ್ತಾರೆ. ಈಗ ನಮ್ಮಿಬ್ಬರಿಗೂ ಹಿರಣ್ಮೈ ಮೇಲೆ ತುಂಬ ಪ್ರೀತಿ ಇದೆ. ಆದರೆ ನಮ್ಮಿಬ್ಬರಿಗೆ ಇನ್ನೊಂದು ಮಗು ಹುಟ್ಟಿದ ಮೇಲೆ ಎಲ್ಲ ನಿಮಗೆ ಹಿರಣ್ಮೈ ಮೇಲೆ ಪ್ರೀತಿ ಕಡಿಮೆ ಆಗುತ್ತೇನೋ ಅನ್ನೋ ಭಯ. ಅಂದರೆ ನನ್ನ ಬಗ್ಗೆನೂ ನಿಮಗೆ ಅದೇ ರೀತಿ ಅನುಮಾನ ಇದೆಯಾ? ಇಲ್ಲ, ನೀವು ಹಿರಣ್ಮೈನ ಆ ಥರ ನೋಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಮೇಲೇ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ದು. ನಿಮ್ಗೆ ಆ ಥರ ಮನಸ್ಸು ಬರದೇ ಇರ್ಬೋದು, ಆದರೆ ನನಗೆ ಆ ಥರ ಭಾವನೆ ಬರ್ಬೋದು ಅಂತ ನನಗೆ ಭಯ ಕಾಡ್ತಿದೆ. ನೋಡಿ, ಬೇರೆ ಮಲ್ತಾಯಂದ್ರು ಹೇಗಿರ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ನನ್ನ ಮೇಲೂ ಅದೇ ಅನುಮಾನ ಬಂದಿದೆ ಅನ್ನೋದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಆದರೂ ನಾನು ಇನ್ನು ಮುಂದೆ ಬದುಕೋದೇ ಹಿರಣ್ಮೈಗೋಸ್ಕರ. ಅವಳು ನೀವು ಇಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ. ನನಗೆ ನನ್ನ ಸುಖ ಸಂತೋಷ ಮುಖ್ಯ ಅಲ್ಲ. ಇನ್ನು ಮುಂದೆ ಅವಳಿಗೆ ಒಳ್ಳೆ ತಾಯಿಯಾಗಿ ಬಾಳೋದೆ ನನ್ನ ಜೀವನದ ಗುರಿ. ನನಗೀಗ ನೆಮ್ಮದಿ ಆಯಿತು. ಅಮ್ಮನವ್ರು ಗುಡಿಲಿದ್ದೀವಿ, ನಾವು ಒಂದು ಶಬ್ದ ಮಾಡೋಣ, ಹಿರಣ್ಮೈನ ಬಿಟ್ಟು ಬೇರೆ ಯೋಚನೆ ಇಲ್ಲ ಅಂತ. ಆಗಲಿ ಬಂಗಾರಿಯವರೇ, ಯಾವಾಗಲೂ ನಮ್ಮ ಮೇಲಿನ ನಂಬಿಕೆಗಿಂತ ದೇವರನ್ನ ಸಾಕ್ಷಿಯಾಗಿಟ್ಕೊಂಡ್ರೆ ನಂಬಿಕೆಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಬನ್ನಿ, ನಾನು ಅಮ್ಮನವ್ರ ಮುಂದೆ ಪ್ರಮಾಣ ಮಾಡ್ತೀನಿ. ಇದಕ್ಕೆ ನೀನೇ ಸಾಕ್ಷಿ ಅಮ್ಮ, ನೀನೇ ಸಾಕ್ಷಿ. ಬೇಜಾರು ಮಾಡ್ಕೋಬೇಡಿ ರಶ್ಮಿ ಅವರೇ. ಜೀವನದಲ್ಲಿ ಹಲವಾರು ಏಳುಬೀಳುಗಳನ್ನು ನೋಡಿದ್ದೀನಿ, ಯಾವುದಕ್ಕೂ ಹೆದರಲಿಲ್ಲ. ಆದರೆ ಹಿರಣ್ಮೈ ವಿಚಾರದಲ್ಲಿ ತುಂಬ ಆತಂಕ ಆಗುತ್ತೆ. ಅದಕ್ಕೇ ದೇವ್ರ ಮುಂದೆ ಕೇಳ್ಕೊಳಕ್ಕೆ ಹೇಳಿದ್ದು. ನನಗೀಗ ನೆಮ್ಮದಿ ಆಯಿತು, ನಿಮ್ಮ ಮೇಲೂ ನಂಬಿಕೆ ಗಟ್ಟಿ ಆಯಿತು. ಬನ್ನಿ ಹೋಗೋಣ. ರಶ್ಮಿ, ಇವತ್ತು ನೀನು ಇದೆಲ್ಲ ಮಾಡಬಾರ್ದು ಕಣೆ. ನಿನ್ನ ಗಂಡನಿಗೆ ಇಷ್ಟ ಆಗೋ ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ಕೊ ಹೋಗು. ಇದೆಲ್ಲ ಮಾಡೋದಕ್ಕೆ ನಾವಿದ್ದೀವಲ್ವಾ. ಇದನ್ನೆಲ್ಲ ಎಷ್ಟು ವೈಭವದಿಂದ ಮಾಡಬೇಕು ಅಂತ ಅದೆಷ್ಟು ಕನಸು ಕಟ್ಕೊಂಡಿದ್ದು ನಾನು. ಅಮ್ಮ, ನೀನು ಏನೇನೋ ನೆನೆಸ್ಕೊಂಡು ನನ್ನ ತಲೆಯಲ್ಲಿ ಏನೇನೋ ತುಂಬಕ್ಕೆ ನೋಡಬೇಡ. ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಾನು ಯಾರ ಮಾತನ್ನು ಕೇಳಲ್ಲ ಅಂತ. ಗೊತ್ತೇ ಮಾರೈತಿ, ಅದಕ್ಕೆ ನನ್ನ ಹಣೆಯಲ್ಲಿ ಬರೆದಿದ್ದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಸುಮ್ಮನಿಲ್ವಾ? ಅದನ್ನು ಬಿಟ್ಟು ಹಾಕು. ಈಗ ಇದನ್ನು ಬಿಡು ಅಲ್ವೇ. ಹಾಲು ಯಾರಿಗೋಸ್ಕರ ಕಾಯಿಸ್ತಾ ಇದೆಯಾ ನೀನು? ನಾನು ಮಾಡ್ತೀನಿ, ಹೋಗು ನೀನು. ಪಾಪ ಹಿರಣ್ಮೈ ಹಾಲು ಬೇಕು ಅಂತ ಕೇಳಿದ್ಲು. ಅವಳಿಗೆ ಪ್ರತಿ ರಾತ್ರಿ ಹಾಲು ಕುಡ್ದು ಮಲ್ಕೊಳ್ಳೋ ಅಭ್ಯಾಸ. ಇವತ್ತು ಯಾಕೋ ಬೇಗನೆ ಕೇಳಿದ್ಲು, ಅದಕ್ಕೆ ಕಾಯ್ಸಕ್ಕಿಟ್ಟಿದ್ದೀನಿ. ಹೇಳಿದ್ನಲ್ವೇ ನಾನು ಇದನ್ನೆಲ್ಲ ಮಾಡ್ತೀನಿ, ನೀನು ಹೋಗು.
ಇವತ್ತು ನಿನ್ನ ನಾಂದಿ ಪೂಜೆ ಕಣೆ. ನಿನ್ನ ಗಂಡನಿಗೆ ಇಷ್ಟ ಆಗೋ ಹಾಗೆ ಅಲಂಕಾರ ಮಾಡ್ಕೊ. ಹೋಗು, ನಡಿ, ಹೋಗೆ ನೀನು, ಹೋಗು. ಅಯ್ಯೋ ದೇವ್ರೆ, ಇದೇನೇ ಹಿರಣ್ಮಯಿ, ಇಷ್ಟು ಬೇಗ ನಿದ್ದೆ ಮಾಡಿ ಯೋಚನೆ ಮಾಡ್ತಿದ್ಯಾ? ಕಥೆ ಕೇಳಲ್ವಾ? ಅದು ನಾನು ಬೆಳಗ್ಗೆ ತುಂಬಾ ಆಟ ಆಡ್ಬಿಟ್ನಾ, ಅದಕ್ಕೆ ತುಂಬಾ ಸುಸ್ತಾಗ್ತಿದೆ. ಸರಿ, ಒಂದ್ ಸಣ್ಣ ಕಥೆ ಹೇಳು ಸಾಕು. ನಿನಗ್ ನಾನ್ ಕತೆ ಹೇಳ್ದೆ ಹೋದ್ರೆ ನಿನಗಲ್ಲ ನನಗೂ ನಿದ್ದೆ ಬರಲ್ಲ. ಹಿರಣ್ಮಯಿ, ತಗೋ ಹಾಲು ಕುಡಿ. ದಿನ ಅಜ್ಜಿ ಕತೆ ಕೇಳಿ ಕೇಳಿ ಬೇಜಾರಾಗಿದೆಯಲ್ವಾ? ಇವತ್ತು ನಾನು ನಿನಗೆ ಕತೆ ಹೇಳ್ತೀನಿ. ಹಿಂದೆ ಯಾವತ್ತು ಕೇಳಿರ್ಬಾರ್ದು, ಮುಂದೆ ಕೇಳಕ್ಕಾಗಿರ್ಬಾರ್ದು ಅಂಥದ್ದು. ಅದಕ್ಕೆ ಮೊದಲು ಗಟ್ಕಟ ಅಂತ ಈ ಹಾಲೆಲ್ಲ ಕುಡಿದು ಮುಗಿಸ್ಬಿಡ್ಬೇಕು. ಆಮೇಲೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ಹಿಂಗೆ ಕತೆ ಹೇಳ್ತೀನಿ, ಸರಿನಾ? ಕುಡಿ. ಮಲ್ಕೋ. ಸರಿ ಹೇಳಿ, ನಾನು ಇವಾಗ ಸಿದ್ಧ ಆಗಿದ್ದೀನಿ. ಒಂದೂರಲ್ಲಿ ರಾಜ ರಾಣಿ ಇರ್ತಾರೆ. ಸಾಕು ಬಿಡಿ, ನಂಗೆ ನಿದ್ದೆ ತಡಿಯಕ್ ಆಗ್ತಿಲ್ಲ. ನಾನು ಹೋಗಿ ಮಲ್ಕೊಂತೀನಿ. ಏ ಹಿರಣ್ಮಯಿ, ಬಾಯಿಲಿ, ಕತೆ ಹೇಳ್ತೀನಿ. ಹಿರಣ್ಮಯಿ ಬಾಯಿಲಿ, ಅಲ್ಲಿ ಹೋಗ್ಬೇಡ, ಬಾಯಿಲಿ. ನೋಡಿ, ಮಗು ಮಲ್ಕೊಂಡಿದೆ. ನೀವು ಆ ಕಡೆ ಮಲ್ಕೊಳ್ಳಿ, ನಾನು ಈ ಕಡೆ ಮಲ್ಕೋತೀನಿ. ಈಗ ನನಗೆ ನೆಮ್ಮದಿ ಆಯಿತು. ನಿಜವಾಗ್ಲೂ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅಮ್ಮನವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ರಶ್ಮಿ ಅವರೇ, ಎಲ್ಲ ಹೊಂದಾಣಿಕೆ ಆಗೋವರೆಗೂ ಇದನ್ನೆಲ್ಲ ಸಹಿಸ್ಕೊಳ್ಳಿ. ಏನೂ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬಂಗಾರಿ ಅವರೇ, ಬೇಜಾರೆಲ್ಲ ಏನೂ ಇಲ್ಲ. ಹಿರಣ್ಮೆ ಆರಾಮಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೆ ಅದರಲ್ಲೇ ಸುಖ ಸಂತೋಷ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನ್ರಿ ಇದು? ಒಳ್ಳೆ ದಿನ ಅಂತ ನಾಂದಿ ಮುಹೂರ್ತ ಇಟ್ಕೊಂಡ್ರೆ ನಿಮ್ಮ ಮರಿ ಮೊಮ್ಮಗಳು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಲ್ಲಿ ಹೊರಟೋದ್ಲಲ್ಲ. ನೀವು ನೋಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಿ. ಹಾಗಲ್ಲಮ್ಮ, ಅವಳು ದಿನ ಅವ್ರ ಅಪ್ಪನ ಜೊತೆನೆ ಮಲಗಿ ನಿದ್ದೆ ಮಾಡಿ ಅಭ್ಯಾಸ. ಅದಕ್ಕೆ ಹೋಗಿದ್ದಾಳೆ. ಆಗ್ಲೇ ನೋಡಿದ್ರಲ್ಲ, ನಿದ್ದೆ ನಿದ್ದೆ ಅಂತ ಹೇಳ್ತಿದ್ಲು. ಅದಕ್ಕೆ ಹೋಗಿದ್ದಾಳೆ. ಎಷ್ಟೊತ್ತಾಗ್ಲಿ ನಿದ್ದೆ ಮಾಡಿರ್ಬೋದು. ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ಅವಳಿಗೆ ಕರ್ಕೊಂಬರ್ತೀನಿ. ಏನ್ ಮಾಡೋದು? ಇದೊಳ್ಳೆ ಧರ್ಮ ಸಂಕಟ ಆಗೋಯ್ತಲ್ಲ. ಹಿರಣ್ಮೈಗೆ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವರಿಗೂ ಅದನ್ನ ಬಿಟ್ಟಿರಕ್ಕಾಗಲ್ಲ. ಈ ರಶ್ಮಿ ತಾಯಿಗೆ ಇದೆಲ್ಲ ಅರ್ಥವೇ ಆಗಲ್ಲ. ಹೇಗೋ ಅವ್ರವ್ರ ಸಮಯ ನೋಡ್ಕೊಂಡು ಕೂಡ ಅವಳಿ ಮಾಡ್ಕೊಂಡಿರೋರು. ನಾನೊಳ್ಳೆ ಮಧ್ಯದಲ್ಲಿ ಸಿಕ್ಕಾಕೊಂಡು
ಬಂಗಾರಿ, ಏನಜ್ಜಿ ಬನ್ನಿ ಒಳಗಡೆ. ಬಂಗಾರಿ, ಆ ಮಗು ಮಲಗಿಬಿಟ್ಟಿದ್ಯಾ? ಅವಳು ಮಲಗೋಕ್ ಮುಂಚೆ ಬಚ್ಚಲ್ಗೆ ಹೋಗಿ ಬಂದಿಲ್ಲ. ಬೆಳಗ್ಗೆ ಅರ್ಧ ಹೊತ್ತಿನಲ್ಲಿ ಹೊಟ್ಟೆ ಹಸು ಅಂತಿರ್ತಾಳೆ. ಅದಕ್ಕೆ ಮಗುನ ನನ್ನ ಮಗ್ಲೆಲ್ಲ ಮಲಗಿಸ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಕಣ. ಅಜ್ಜಿ ಇವಳಿಲ್ಲೇ ಮಲಗ್ಲಿ, ಏನೂ ತೊಂದರೆ ಇಲ್ಲ. ಹಾಗೇನಾದ್ರು ಬೇಕಾದ್ರೆ ರಶ್ಮಿ ನೋಡ್ಕೋತಾಳೆ. ಬಂಗಾರಿಯವ್ರೆ, ನಾವು ರಶ್ಮಿ ಹಾಗೇನೆ ನೋಡ್ಕೋತೀವಿ ಮಗಳನ್ನ. ಇವತ್ತು ನೀವಿಬ್ಬರೇ ಜೊತೆಲಿರಬೇಕು, ಶಾಸ್ತ್ರನೇ ಹಾಗೆ. ನಿಮಗೂ ಗೊತ್ತಾಗಲ್ವೇನಪ್ಪ? ಒಂದು ನಿಮಿಷ ಇರು, ನಾನೇ ಮಗುನ ತಗೋತೀನಿ. ನಾನೇ ಎತ್ಕೊಡ್ತೀನಿ ರೀ. ಮಗಳೇ ಹಿರಣ್ಮಯಿ, ಮಗಳೇ ಮಗಳೇ ಹಿರಣ್ಮಯಿ, ಮಗಳೇ ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ ಎದ್ದೇಳು ಕಂದ. ಇಲ್ಲ, ನನ್ನ ಮಗಳಿಗೆ ಏನೋ ಆಗಿದೆ. ಅವಳು ಯಾವತ್ತೂ ಹೀಗೆ ಸೋತಿರ್ಲಿಲ್ಲ. ನಾನು ಮೊದಲು ಆಸ್ಪತ್ರೆಗೆ ತೋರಿಸ್ಬೇಕು. ಮಗಳೇ ಹಿರಣ್ಮಯಿ, ಹಿರಣ್ಮಯಿ ಮಗಳೇ ಎದ್ದೇಳಮ್ಮ. ಅಯ್ಯೋ, ಆತಂಕ ಪಡುವಂಥದ್ದೇನಿಲ್ಲಪ್ಪ. ಇವತ್ತು ನಾಂದಿ ಮುಹೂರ್ತ ಅಲ್ವಾ, ನಿಮ್ಗೆ ಅಡ್ಡಿ ಆಗಬಾರ್ದು ಅಂತ ನಾನೇ ಹಾಲಿಗೆ ಒಂಚೂರು ನಿದ್ದೆ ಮಾತ್ರೆ ಹಾಕಿ ಕೊಟ್ಟಿದ್ದೀನಿ. ಏನಾಗಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾಳೆ. ನೀವು ನೆಮ್ಮದಿಯಿಂದ ಇರಿ. ಎಂತ ಕೊಲೆಗಿಡ್ಕ್ರಿ ನೀವು? ನಿಮ್ಮ ಮಗಳು ಸಂತೋಷವಾಗಿರ್ಲಿ ಅಂತ ನನ್ನ ಮಗಳಿಗೆ ನಿದ್ದೆ ಮಾತ್ರ ಹಾಕಿದ್ರಿ. ಇನ್ನು ನಿಮ್ಮ ಮಗಳು ಜೀವನ ಪರ್ಯಂತ ಸಂತೋಷವಾಗಿರ್ಲಿ ಅಂತ ನಮ್ಮ ಮನೇಲಿ ಎತ್ಕೊಂಡು ನನ್ನ ಮಗಳಿಗೆ ವಿಷಾನೇ ಹಾಕ್ಬಿಡ್ತೀರೇನೋ? ಬಂಗಾರಿ, ಸ್ವಲ್ಪ ತಾಳ್ಮೆ ತಗೊಳ್ಳೋ. ಏನ್ ಮಾತಾಡ್ತಿದ್ದಿ ಅಂತ ಪ್ರಜ್ಞೆ ಇದೆಯೇನೋ ನಿನಗೆ? ಅನ್ಲಿ ಬಿಡಿ ಅಮ್ಮ, ಅವರಿಗೆ ಅವ್ರ ಮಗಳು ಮುಖ್ಯ ಆದ್ರೆ ನನಗೂ ನನ್ನ ಮಗಳ ಸುಖ ಮುಖ್ಯ ಅಲ್ಲ. ಏನೋ ಇವ್ರಿಗೆ ಸಹಾಯ ಆಗ್ಲಿ ಅಂತ ಒಂದು ಈ ಕೆಲಸ ಮಾಡಿದೆ, ಅಷ್ಟಕ್ಕೆ ಇವ್ರಿಗೆ ಇಷ್ಟು ಸಿಟ್ಟು ಬರೋದಾದ್ರೆ ನನ್ನ ಮಗಳನ್ನು ಗಿಳಿ ಹಾಕಿ ಸಾಕಿದ್ದೀನಿ. ಅವಳಿಗೆ ಯಾವ ಸುಖ ಇದೆ ಈ ಮನೆಯಲ್ಲಿ? ಅದನ್ನ ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಇನ್ನೊಂದು ಮಾತಾಡ್ಬೇಡಿ ನೀವು. ನೋಡಿ, ನಮ್ಮ ಮನೆಯಿಂದ ಆಚೆ ಹೋಗಿ. ಒಂದು ಕ್ಷಣ ಇಲ್ಲಿರ್ಬಾರ್ದು, ಹೊಸಲು ದಾಟ್ ಕೂಡ ಬರಬಾರ್ದು ನೀವು. ನಾನು ಹೇಳು ಅಂತ ನಿಮ್ಗೆ ಗೊತ್ತು ತಾನೆ. ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೊರಟಾಗಿ ಇಲ್ಲಿಂದ. ಮಗಳೇ ಹಿರಣ್ಮಯಿ, ಬುದ್ಧಿಗಿದ್ದಿ ಇದೆಯಾ ನಿಂಗೆ? ಅಷ್ಟು ಚಿಕ್ಕ ಮಗು ಯಾರಾದ್ರೂ ನಿದ್ದೆ ಮಾತ್ರ ಹಾಕ್ತಾರಾ? ಅನ್ನು
ನಿನ್ ಗಂಡ ಆದವನು ಇಷ್ಟೊತ್ತು ಬೈದ್ ಹೋದ, ಈಗ ನೀನು ಅನ್ನು ಅಲ್ಲ ಅಳಿ ಆದವನಿಗೆ ಅತ್ತೆಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅವನಿಗೆ? ಈ ಹೊತ್ತಿನಲ್ಲಿ ಅವ್ರಿಗೆ ಏನ್ ಸರಿ ಅನ್ಸ್ತೋ ಅವ್ರು ಅದನ್ನ ಮಾಡಿದ್ದಾರೆ. ಅವ್ರಿಗೆ ಸಿಟ್ಟು ಬಂದ್ರೆ ಅವ್ರು ಏನ್ ಬೇಕಿದ್ರು ಮಾಡ್ಬೋದು. ಅವ್ರು ಹೇಳ್ದಾಗೆ ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು. ಹೋಗ್ತೀನಿ ಕಣೆ. ಇವತ್ತು ನಾನು ನಿಮ್ಮೆಲ್ಲರ ಕಣ್ಣಲ್ಲಿ ಕೆಟ್ಟವಳಾಗಿರಬಹುದು, ಆದ್ರೆ ಮುಂದೆ ಒಂದಿನ ನಿನಗೆ ಅರ್ಥ ಆಗತ್ತೆ ನಾನು ಯಾಕೆ ಇವತ್ತು ಹೀಗೆ ಮಾಡಿದೆ ಅಂತ. ಗಾಬರಿ ಆಗೋದೇನು ಇಲ್ಲ ಬಂಗಾರಿ. ಅವಳಿಗೆ ಸ್ವಲ್ಪ ನಿದ್ದೆ ಆವರಿಸಿದೆ. ರಾತ್ರಿ ಮಗುಗೆ ಏನು ಕೊಟ್ರಿ ತಿನ್ನೋದಕ್ಕೆ ಮತ್ತೆ ಕುಡಿಯೋದಕ್ಕೆ? ಮನೆಯಲ್ಲಿ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ ಅಂತಂದ್ರು, ಅದಕ್ಕೆ ಗಾಬಲಿ ಕರ್ಕೊಂಡು ಓಡ್ ಬಂದೆ. ಇಷ್ಟು ಚಿಕ್ಕ ಮಗುಗೆ ನಿದ್ದೆ ಮಾತ್ರ ಯಾಕೆ ಕೊಟ್ರಿ? ಅದು ಹೋದ್ವಾರ ಊರು ಸುತ್ತಿದ್ವಿ, ಸುಸ್ತಾಗಿತ್ತು, ಅದಕ್ಕೆ. ಅಂಥ ಸಮಯದಲ್ಲಿ ವೈದ್ಯರನ್ನ ಕೇಳಿಬಿಟ್ಟೆ ಮಾತ್ರೆ ಕೊಡಬೇಕು. ನೀವು ಕೊಟ್ಟಿರೋ ಮಾತ್ರೆನಲ್ಲಿ ಏನೋ ಅಳತೆ ವ್ಯತ್ಯಾಸ ಆಗಿದೆ, ಅದಕ್ಕೆ ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ. ಆದರೆ ನೀನೇನು ಚಿಂತೆ ಮಾಡಬೇಡ, ನಿದ್ದೆ ಮುಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ನಿದ್ದೆ ಮಾಡ್ತಿದ್ದಾಳಲ್ವಾ, ಅವಳಿಗೇನು ಆಗಿರಲ್ಲ. ಒಂದೇ ಒಂದು ಸರ್ತಿ ಅವಳು ನೆಪ್ಸ್ಬೋದಾ? ಅವಳ ಜೊತೆ ನಾನು ಮಾತಾಡಬೇಕು. ನಿದ್ರೆ ಮಾಡೋದಕ್ಕೆ ನೀವು ಹೇಗೆ ಮಾತ್ರೆ ಕೊಟ್ಟಿದ್ದೀರೋ ಹಾಗೇನೆ ನಿದ್ರೆಯಿಂದ ಎಬ್ಸೋದಕ್ಕೂ ನಮ್ಮ ಹತ್ರ ಔಷಧಿ ಇದೆ. ಆದರೆ ಆ ರೀತಿ ನಿದ್ರೆಯಿಂದ ಎಬ್ಸೋದನ್ನು ತೊಂದರೆನೆ. ನನ್ನ ಮಗಳು ಒಂದೇ ಒಂದು ಸರ್ತಿ ಅಪ್ಪ ಅಂದ್ಬಿಟ್ರೆ ಎಷ್ಟೋ ಸಮಾಧಾನ. ಅಂತೂ ನೀನು ಹಠ ಬಿಡಲ್ಲ ನೋಡು. ಒಂದು ನಿಮಿಷ ಮಗಳೇ, ಹಿರಣ್ಮಯಿ ಎದ್ದೇಳಮ್ಮ. ಹಿರಣ್ಮಯಿ ಕಂದ ಎದ್ದೇಳೋ. ಒಂದು ನಿಮಿಷ ಬಂಗಾರಿ. ಎಚ್ಚರ ಆದ್ಲು ನೋಡಿ ನಿನ್ನ ಮಗಳು. ಅಪ್ಪ ನಾನು ಎಲ್ಲಿದ್ದೀನಿ ಅಪ್ಪ? ರಶ್ಮಿ ಅಮ್ಮ ಎಲ್ಲಿ? ಮಗಳೇ, ನಾನಿಲ್ಲೇ ಇದ್ದೀನಿ. ನಿನ್ಗೇನಾಗಿಲ್ಲ ತಾನೆ? ಹುಷಾರಾಗಿದೆಯಲ್ವಾ? ಅಪ್ಪ ನಾನು ಯಾಕಪ್ಪ ಹಾಕ್ಸ್ತಿ? ನಂಗೆ ತುಂಬಾ ನಿದ್ದೆ ಬರ್ತಿದೆ, ನಾನು ಮಲಗಕ್ಕೆ ಬಿಡು. ಬಂಗಾರಿ, ಅವಳು ಚೆನ್ನಾಗಿ ನಿದ್ದೆ ಮಾಡಲಿ ಬಿಡು. ಬೆಳಗ್ಗೆ ಎದ್ದ ಮೇಲೆ ಮನೆಗೆ ಕರ್ಕೊಂಡು ಹೋಗು. ತುಂಬ ಧನ್ಯವಾದ. ನಿಮ್ಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ತೊಂದರೆ ಎಂಥದೂ ಇಲ್ಲ, ಇದು ನಮ್ಮ ಕೆಲಸನೇ. ನೀನು ಸುಮ್ಮನೆ ಗಾಬರಿ ಆಗಬೇಡ. ಸದ್ಯ ಏನೂ ಆಗಿಲ್ಲ ನನ್ನ ಮಗಳಿಗೆ. ಅಮ್ಮ ಮಹಾತಾಯಿ ಕಾಪಾಡ್ಬಿಟ್ಟೆಮ್ಮ ನನ್ನ ಮಗಳನ್ನ.